ಏನ್ರಿ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಏನಿವತ್ತು ಪೂರ್ವದಲ್ಲಿ ಸೂರ್ಯ ಹುಟ್ಟೋದ್ ಬದಲಿ ಏನಾದರೂ ಪಶ್ಚಿಮದಲ್ಲಿ ಹುಟ್ಬಿಟ್ನಾ? ಅಯ್ಯೋ ಇಲ್ಲೇ ರಾಣಿ, ಅದು ಏಕೆ ಯಾವತ್ತು ಸೂರ್ಯ ದಿಕ್ಕನ್ನು ಬದಲಾಯಿಸಲ್ಲ ಕಣೆ. ಓ ಹಾಗಂತೀರಾ? ಸರಿ ಸರಿ, ನಿಮಗೇನು ಕಾಫಿ ತರಲೋ ಹಾಲು ತರಲೋ ಏನಾದ್ರು ತಿನ್ನಕ್ಕೆ ಮಾಡ್ಕೊಂಬರ್ಲೋ? ಏನಿದು ನಮ್ಮ ರಾಣಿಯವರು ಹೀಗೆಲ್ಲ ಮಸ್ಕಾಗ್ತಾ ಇದ್ದಾರೆ. ಬಂದಾಗ ಏನು ಕೇಳ್ತಿಲ್ಲ, ಚಾ ಕೊಡ್ಲಾ ಅಂತಷ್ಟೇ ಕೇಳೋರು. ಇವತ್ತೇನು? ಹಾಂ ಹೇಳಮ್ಮ ರಾಣಿ, ಏನು ಪೀಟಿಗೆ ಹಾಕ್ತಾ ಇರೋದು? ಅದು ರೀ, ಹಾಂ 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 ಹಾಂ, ನಿಮ್ಮ ಲ್ಯಾಪ್ಟಾಪು ಹೊಸ ಅನ್ರಿ? ಇಲ್ವಲ್ಲ, ಯಾಕೆ? ನಿಮ್ಮ ಚಸ್ಮಾನು ಹೊಸ ತೊಗೊಂಡ್ರೇನ? ಲೇ ರಾಣಿ, ಯಾಕೆ ಇಷ್ಟು ಮಸ್ಕ ಆಗ್ತಾ ಇದೆಯಾ? ಸರಿ, ನಿಮ್ಮವ್ವ ಬಂದಾಳನ? ಮತ್ತೆ ಅತ್ತಿ ಕಾಣಲೇ ಇಲ್ಲ ಹೊರಗಡೆ? ಅದು ರೀ, ಅದು ನಿಮ್ಮವ್ವ ಇದ್ದಂಗೆ ಅದಲ್ಲ. ಹ್ಞೂನ್ಲೇ, ಯಾಕೆ? ಮತ್ತೆ ನಿಮ್ಮವ್ವನ ಆಸೆ ನೀವು ನೆರವೇರಿಸ್ತಿರೋದಲ್ಲ? ಹ್ಞೂನ್ಲೇಪ್ಪ, ಯಾಕೆ ಹಿಂಗೆ ಕೇಳಕತ್ತಿ? ಅದು ರೀ, ನಮ್ಮವ್ವಗ ಕುರಿ ಮಟನ್ ತಿನ್ನಂಗಾಗಿತ್ತಂತ್ರಿ. ಸರಿ ಬಿಡು ರಾಣಿ, ಅದಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡು ತಂದ್ರಾಯ್ತು ಬಿಡು. ನಿಮ್ಮವ್ವ ಹೊಟ್ಟೆ ತುಂಬ ತಿನ್ಕೊಂಡಿರ್ಲಿ, ಯಾರು ಬೇಡ ಅಂದರು? ಯಾವಾಗ ತರಬೇಕು? ಅಯ್ಯೋ ರೀ, ಅತ್ತಿಗೇನಾದರೂ ವಿಷಯ ಗೊತ್ತಾದರೆ ನಮ್ಮನ್ನು ಚೆನ್ನಾಗಿ ಉಗಿತಾಳೆ ಅಷ್ಟೇ. ನಿಮ್ಮವ್ವ ದುರ್ಗವ್ವ ಅವತಾರ ತಾಳ್ಬಿಡ್ತಾಳೆ. ಹಾಂ, ಅದಕ್ಕೆ ಏನು ಮಾಡೋದು ಅಂತಂದರೆ ಹಬ್ಬ ಮುಗಿಲ್ ಬಿಡು. ಹಬ್ಬ ಮುಗಿದ್ಮೇಲೆ ತೊಂಬರೋಣ. ಹಾಂ, ಹಬ್ಬನಾ? ಅಯ್ಯೋ ಶಿವನೇ, ಸಂಕ್ರಾಂತಿ ಹಬ್ಬ ನಾಳೆನೇ. ನಾ ಮರ್ತೇ ಬಿಟ್ಟೆನಿ. ಅಯ್ಯೋ, ಚಲೋ ನೆನಪು ಮಾಡಿದ್ ನೋಡು. ನಿನ್ನೆ ಮೊನ್ನೆ ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡೆ, ಆದ್ರೆ ಇವತ್ತು ನೆನಪು ಬರಲಿಲ್ಲ ನೋಡು. ಅದೇಂಗೆ ನೆನಪು ಬರುತ್ತೆ ರಾಣಿ ನಿಂಗೆ? ನಿಮ್ಮವ್ವ ಬಂದಾಳದಲ್ಲ, ಅದಕ್ಕೆ ನೀನು ಮರ್ತಿರ್ತೀವಿ. ರೀ ಸಂಕ್ರಾಂತಿ ಹಬ್ಬಕ್ಕೆ ನನಗೊಂದು ರೇಷ್ಮೆ ಸೀರೆ ಕೊಡಿಸ್ತೀರಲ್ಲ, ಹಾಗೆ ನಮ್ಮ ಮಗು ಒಂದು ಸೀರೆ. ಅಯ್ಯೋ ಇವಳ ಅಂತೂ ಇಂತೂ ನನ್ನ ಪಾಕೆಟ್ಗೆ ಕತ್ರಿ ಬಿತ್ತಲ್ಲಪ್ಪ. ಹಲೋ ಮೈ ಡಿಯರ್ ಸ್ವೀಟ್ 16 ರಾಣಿ, ಈಗ ಆಗಲ್ಲಮ್ಮ. ಸ್ಯಾಲ್ರಿಗೆ ಅರ್ಧ ಬಂದು ನಿಂತ್ಬಿಟ್ಟಿದೆ ತಿಂಗಳಿಗೆ. 15 ದಿನ ಇನ್ನು ಮನೆ ನಡೆಸ್ಬೇಕು ನಾನು. ನನಗೆ ಹೆಂಗೆ ತರಕಾಗುತ್ತೆ ಹೇಳು? ಇವಾಗ ಆಗಲ್ಲ, ಮುಂದಿನ ಸತಿ ದೀಪಾವಳಿ ಕಳಿಸ್ತೀನಿ ಆಯ್ತಾ? ಮುದ್ದು ರಾಣಿ ಅಲ್ವಾ ನೀನು? ಅಯ್ಯೋ ರೀ, ನನಗೆ ರೇಷ್ಮೆ ಸೀರೆ ಬೇಕು. ಹಾಗೇನೆ ನಮ್ಮವ್ವ ಬಂದಾಳ, ನಮ್ಮವ್ವೂ ಒಂದು ರೇಷ್ಮೆ ಸೀರೆ ಬೇಕು. ಅಲ್ಲೇ ರಾಣಿ, ನಿನಗೂ ರೇಷ್ಮೆ ಸೀರೆ ಅಂದ್ರೆ, ನಿಮ್ಮವ್ವೂ ರೇಷ್ಮೆ ಸೀರೆ ಅಂದ್ರೆ ಇನ್ನು ನಮ್ಮವ್ವ ಬಿಡ್ತಾಳನ? ನಮ್ಮವ್ವ ದುರ್ಗವ್ವ ಮಹಾಕಾಳಿ ಆಗ್ಬಿಡ್ತಾಳ. ನಿಮಗೆಲ್ಲ ಕೊಡಿಸಿದ್ರೆ ನಮ್ಮವ್ವ ಕೊಡಿಸ್ಬೇಕಿಲ್ಲ ಮತ್ತೆ? ಅಯ್ಯೋ ರೀ, ನಿಮ್ಮವ್ಗೇನು ಕೊಡಿಸ್ಬೇಡ ನಾನು ಕೊಡಿಸ್ರಿ. ನಿಮ್ಮವ್ವೂ ಒಂದು ರೇಷ್ಮೆ ಸೀರೆ, ನನಗೊಂದು ರೇಷ್ಮೆ ಸೀರೆ, ನಮ್ಮವ್ವ ಒಂದು ರೇಷ್ಮೆ ಸೀರೆ, 3 ರೇಷ್ಮೆ ಸೀರೆ ತೊಗೊಂಡನು. ಅದಕ್ಕೆ ಏನಾದರೂ ಆಫರ್ ಕೊಟ್ಟಿರ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ. ನನ್ನ ಮುದ್ದು ರಾಣಿ, ಬಂಗಾರಿ ರಾಣಿ, ಸ್ವೀಟ್ 16 ರಾಣಿ ಬೇಬಿ. ಇವಾಗ ಅಂಕರ ಆಗಲ್ಲಮ್ಮ, ಹಬ್ಬಕ್ಕೆ ಎಲ್ಲ ದುಡ್ಡು ಖರ್ಚಾಗಿದೆ. ದುಡ್ಡು ಈಗ ಆಗಲ್ಲ, ನನಗೆ ಸೀರೆ ಕೊಡ್ಸೋಕ್ಕಾಗಲ್ಲ. ಆಗಲ್ಲ ರೀ ಹೆಂಗಾರ ಮಾಡಿ ನನಗಾದ್ರೂ ಒಂದು ಸೀರೆ ಕೊಡಿಸ್ರಿ, ರೇಷ್ಮೆ ಸೀರೆನ. ಅಯ್ಯೋ ಶಿವನೇ, ಹೇಳಿದ್ರೆ ಗೊತ್ತಾಗಲ್ಲ ನಿನಗೆ? ನಿನಗೂ ಆಗಲ್ಲ, ಯಾರಿಗೂ ಆಗಲ್ಲ ಸೀರೆ ಕೊಡ್ಸೋಕ್ಕೆ ನನಗೆ. ಅದು ಬೇರೆ ರೇಷ್ಮೆ ಸೀರೆ ಕೇಳ್ತೀಯ? ರೇಷ್ಮೆ ಸೀರೆಗೆ ಎಷ್ಟು ದುಡ್ಡು ಅಂತ ಗೊತ್ತಿಲ್ವ ನಿನಗೆ? ಆಗಲ್ಲ ಕಣೆ ರಾಣಿ. ಯಾಕ್ರಿ ಆಗಲ್ಲ? ಮನೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ಎಲ್ಲ ತೊಳೆಯೋದು ಬೆಳೆಯೋದು ಗುಡಿಸೋದು ಕುಡಿಸೋದು ಎಲ್ಲ ಮಾಡ್ತೀನಿ. ಆ ಪಾತ್ರೆ ತಿಕ್ಕೋದು, ಆ ಬಟ್ಟೆ ಒಗೆಯೋದು, ಅಬ್ಬಬ್ಬಬ್ಬ ಎಲ್ಲರಿಗೂ ಮೇಡಿ ಮತ್ತು ಎಲ್ಲರಿಗೂ ಊಟದ್ದೆಲ್ಲ ಕೊಟ್ಟು ಅಡುಗೆ ಮಾಡಿ ಸೇವೆ ಮಾಡೋದಲ್ದೆ ಒಂದು ಸೀರೆನೂ ಕೊಡ್ಸೋಕ್ಕಾಗಲ್ಲ ನಿಮ್ಮ ಕೈಲಿ. ರಾಣಿ ಹೋಗು, ಸುಮ್ಮನೆ ಹೋಗು, ನನ್ನ ತಲೆ ಕೆಡಿಸ್ಬೇಡ. ಒಂದು ಕಪ್ಪು ಚಹಾ ತೊಗೊಂಬರೋಗು, ಹೋಗು. ಆಗಂಗಿಲ್ಲ, ನಾನು ಕೊಡ್ಸೋಕ್ಕಾಗಂಗಿಲ್ಲ. ಅದನ್ನೆಲ್ಲ ಮರ್ತ್ಬಿಡು. ಒಮ್ಮಕ್ಕ ದೀಪಾವಳಿಗೆನ ಕೊಡ್ಸೋದು ನಿಂಗೆ ಸೀರೆ. ಹೋಗು. ಏನು ಬೇಕು ನಿಮ್ಗೆ? ಚಹಾ ಬೇಕಾ? ಚಹಾ ಮಾಡ್ಕೊಂಬರ್ತೀನಿ ಚಾನ. ನೋಡು ರಾಣಿ, ಚಹಾ ಜೊತೆ ನನಗೇನಾದ್ರು ತಿನ್ನಾಕ ತರಬೇಕು. ನನಗೆ ಹೊಟ್ಟೆಸ್ಬಿಡತಿ, ಹೊಟ್ಟೆ ಒಳಗೆ ಇಲಿ ಓಡಾಡಕತ್ತಾವು. ಹೋಗು, ಒಂದು ಕಪ್ ಚಹಾ ಜೊತೆ ಬಿಸಿ ಬಿಸಿ ಮಂಡಕ್ಕಿನೋ ಮಿರ್ಚಿನೋ ಮಾಡ್ಕೊಂಬಾ. ಹೋಗ್ತೀನಿ ಮಾಡ್ಕೊಂಬರ್ತೀನಿ. ಹಿಂಗೆ ನೋಡ್ರಿ, ಎಂತ್ಯಾರು ಏನಾದರೂ ಕೊಡಿಸಿಲ್ಲ ಅಂತಂದ್ರೆ ಇದೇ ಥರ ಹಠ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಏನಿದು, ತಿಂಗಳಕ್ಕೊಮ್ಮೆ ಹಬ್ಬ ಬಂದ್ರೆ ನನಗದು ರೇಷ್ಮೆ ಸೀರೆ ಕೊಡಿಸು, ಅದನ್ನು ಕೊಡಿಸು, ಇದನ್ನು ಕೊಡಿಸು, ಹಿಂಗೇನೆ ಆಡ್ತಾ ಇರ್ತಾರೆ ಹೆಣ್ಮಕ್ಳು. ಅದಕ್ಕೆ ಸ್ಟ್ರಿಕ್ಕಾಗಿ ಹೇಳ್ಬಿಡ್ತೀನಿ, ಕೊಡ್ಸೋಕ್ಕಾಗಲ್ಲ ಅಂತ. ಅದಕ್ಕೆ ಸ್ವಲ್ಪ ಶಿಟ್ ಮಾಡ್ಕೊಂಡು ಹೋಗ್ಯಾಳ ನನ್ನ ಹೆಂಡತಿ. ಇನ್ನೇನು ಬರ್ತಾಳೆ, ಕೋಪ ಕಡಿಮೆ ಆಗಿರ್ತೈತಿ. ರೀ ತಗೊಳ್ರಿ ಗಿರ್ಮಿಟ್ಟಿ ಮಿರ್ಚಿನ, ತಿಂದು ಟೇಸ್ಟ್ ಹೇಳ್ರಿ ಹೇಗಿದೆ ಅಂತ. ಅಯ್ಯೋ ಶಿವನಿ, ಇವಳೇನಪ್ಪ ಹಿಂಗೆ ನಕ್ಕೊಂತ ಹೇಳಕತ್ತಾಳ? ತಿನ್ನು ಗಿರ್ಮಿಟ್ಟಿ ಮಿರ್ಚಿನ, ಚಹಾ ಕುಡಿ ಅನ್ನಕತ್ತಾಳ. ಹಾಂ, ಏನು ಮಾಡೋದು? ಇವಳು ನಂಬಕ್ಕಂಕರ ಆಗಂಗಿಲ್ಲ. ಹಿಂಗೆ ಹಲ್ ಕಿರ್ಕೊಂಡು ಬಂದ್ಬಿಟ್ಟಾಳೆ. ಹಾಂ, ಏನು ಮಾಡೋದು? ಕೊಡಮ್ಮ, ತಿಂತೇನಿ. ಹೊಟ್ಟೆ ಬೇರೆ ತುಂಬ ಹಸ್ತಾ ಇದೆ. ಇಲ್ಲಿ ಓಡಾಡಕತ್ಬಿಟ್ಟ ಹೊಟ್ಟಿಲಿ. ಕೊಡು ತಿಂತೇನಿ. ತಿನ್ರಿ ಮುಂದೈತಿ ಮಾರಿ ಹಬ್ಬ. ಹಾಂ